ಯೋ ಬಾರಯ್ಯ ಹೋಗಿ ಇನ್ನೇನೆಲ್ಲ ತಕೊಂಡಿದ್ದಾತು. ಹೋಗಿ ತರಕಾರಿ ತಗೊಬರೋಣ ಬಾ. ಹೆಂಗು ಉಳ್ಳ ಉಂಟ ಸಿರಾಕ್ ಬಂದಿದ್ದೀವಿ. ಸಿರಾದಾಗೆ ರೇಟ್ ಕಮ್ಮಿ, ಬುಕ್ಕಾಪಟ್ಟಣದಾಗ ಏನಿಲ್ಲ, ಸಿಕ್ಕಾಪಟ್ಟೆ ರೇಟು. ಹಿಂಗೋಗಿ ಹಿಂಗೆ ಬರ್ಬೋದು. ಇಲ್ಲೇ ಇರೋದು ಮಾರ್ಕೆಟ್, ತರಕಾರಿ ಮಾರ್ಕೆಟ್. ಬಾರಯ್ಯ ಹೋಗಿ ತರಕಾರಿ ತಗೊಂಬರೋಣ. ಇದು ಆಕ್ಚುಲಿ ಚೆನ್ನಾಗಿದೆ. ಇಲ್ಲ ಕಣೆ, ನೀನು ಅಲ್ಲಿ ಚೌಕಾಸಿ ಮಾಡೋದು ನೋಡಿದ್ರೆ ನನಗೆ ಬೇಜಾರಾಗ್ತೈತಮ್ಮ. ಈಗ ಅವರು 2 ಕಾಸು ಸಿಗ್ಲಿ ಅಂತ ಕುಂತಿರ್ತಾರೆ, ನೀನೇನಿಲ್ಲ ಸಿಕ್ಕಾಪಟ್ಟೆ ಚೌಕಾಸಿ ಮಾಡ್ತೀಯ. ನಾನು ಬರೋಕಿಲ್ಲ, ಇಲ್ಲೇ ಕುಂತಿರ್ತೀನಿ. ಹೋಗಿ ತಗೊಂಬರೋಡೋಗಿ ಹೋಗಿ. ಸರಿ ಕಣಯ್ಯ, ರಪ್ಪ ಬತ್ತೀನಿ. ಹುಷಾರು. ಆಮೇಲೆ ಯಾವನ ಈ ಕಾಲೇಜ್ ಹುಡುಗಿರ್ನ ನೋಡ್ಕೊಂಡು ಜಲ್ ಸುರ್ಸ್ಕೊಂಡು ಕುಕ್ಕಂಡ್ಯ ಬೈವಾಗಿರು. ಹಿಂಗೋಗಿ ಹಿಂಗೆ ಬತ್ತೀನಿ, ಹುಷಾರು. ಬರೀ ಇಂಥದೆಯಾ? ಅಯ್ಯೋ ಹೋಗಿ ಬೋ, ನಾನು ಏನು ಹಂಗೆಲ್ಲ ಮಾಡಕ್ಕಿಲ್ಲ. ನಾನು ಯೋಟೊಳ್ಳೇನು ಅಂತ ನಿನ್ಗಿನ ನನಗೆ ಗೊತ್ತು. ಹೋಗು, ನಾನು ಯಾವ ಹುಡುಗಿಯನ್ನು ಕೊಂಡೆತ್ತಿನೂ ನೋಡಕ್ಕಿಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈ ನನ್ನ ತಾಯಿ ನಮ್ಮ ಅವನ್ ಕಟ್ಕೊಂಡೆ 2 ಕೈಯಾಗ ಉಣ್ತಾ ಇದ್ದೀನಿ. ಇನ್ನೊಂದು ಹೆಣ್ಣಿನ ಸವಾಸ ಮಾಡಿ ಅವಳ್ತಾಗ ಇನ್ನೊಂದು 2 ಕೈಯಾಗ ಉಣ್ಣಕ್ಕೆ 2 ಕೈ ಉತ್ತರನ. ಅಯ್ಯೋ, ಇಂಥ ರಾಯ ಬಜಾರಾದ್ರೆ ಏನಿಲ್ಲ ಕಟ್ಕೊಂಡನ್ ಗತಿ. ಅಯ್ಯಯ್ಯಪ್ಪ, ಅದೋ ಗತಿ. ನಾನು ಬೆಳಿಗ್ಗೆಯಿಂದ ಕುರಿನೂ ಸಿಗ್ಲಿವಲ್ಲಪ್ಪ ಬಕ್ರ ಮಾಡಕ್ಕೆ ಅಂತ ಕಾಯ್ತಾ ಇದ್ದೆ. ಈಗ ಒಂದು ಕುರಿ ಸಿಕ್ಕೈತಿ. ಅದನ್ನ ಹೆಂಗ್ ಬೋಲಿ ಕೊಡ್ತೀನಿ ಅಂತ ನೋಡ್ತಾ ಇರ್ರಿ. ಅದನ್ನ ವಿಡಿಯೋ ನೋಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದಂಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನೋಡಿ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬದ್ರಿಂದನ ನಿಮಗೂ ದುಡ್ಡು ಕಟ್ಟಾಗಲ್ಲ, ನನಗೂ ಏನು ದುಡ್ಡು ಬರಲ್ಲ. ನಾನು ಈ ವಿಡಿಯೋ ಹಾಕ್ತಿದ್ದಾಗೆ ಫಸ್ಟಿಗೆ ನಿಮಗೆ ನೋಟಿಫಿಕೇಶನ್ ಬರ್ತೈತೆ ಅಷ್ಟೇನಾ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಸರಿ ಕಣಯ್ಯ, ಬೈವಾಗೆ ಜಪ್ತಿ ಹೆಂಗೈತಲ್ಲ ಅಲ್ಲಿ ಕುಕ್ಕೂರ್ ಬಡಿ. ಹಿಂಗೋಗಿ ಹಿಂಗೆ ಬರ್ತೀನಿ. ನಾನು ಹೇಳಿದ್ದು ಜಪ್ತಿ ಇರ್ಲಿ. ಆಮೇಲೆ ಮರ್ತು ಅತ್ತ ಇತ್ತ ಕಪ್ಪಲ್ನ ನೋಡ್ದಾಗ ನೋಡ್ಕೊಂಡು ಯಾವನ 7 ಮಕ್ಳಿಗೆ ಕಾಳು ಹಾಕಿ ಹಂಗೆ ಕುಕ್ಕುರ್ ಸಿಂಗಂಡ್ಯ ಇವನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬೈವಾಗೆ ಇಲ್ಲ ಕುಕ್ಕಂಡಿರು. ಹಿಂಗೋಗಿ ಹಿಂಗೆ ಬರ್ತೀನಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಯಪ್ಪ, ಈ ರಾಯ್ ಬಜಾರಿ ಸವಸಲ್ಲ. ಏನಾನ ನನ್ನ ತಲೆ ಎತ್ಕೊಂಡು ಅತ್ತ ಇತ್ತ ನೋಡೋದೇನ ಇವಳು ನೋಡ್ಬಿಟ್ರೆ ನನ್ನ ತಲೆಗಿರ 2 ಕೂದಲು ಉದುರಿಸ್ಬಿಟ್ಟಾಳೆ. ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಇಲ್ಲಿ ಕುಕ್ಕ ಮಾತೆ వాసి. అయ్యో భగవంత. పిల్ల డబ్బులు ఎక్కువైతే ఇలాంటి రోగాలు వస్తారా మీకు? ದೇವ್ರೆ ಕಪ್ಪಡಪ್ಪ, ಯಾಕಪ್ಪ ಈ ಪಾಟಿ ಸುಸ್ತಾಗ್ತೈತಿ. ಏನಮ್ಮ, ಯಾರಮ್ಮ, ಏನಂತಮ್ಮ? ಎದಳಮ್ಮ. ಅಯ್ಯೋ ದೇವ್ರೆ, ಯಾಕಮ್ಮ ಹಿಂಗ್ ಬಿದ್ಬಿಟ್ಟೆ? ಎದಳಮ್ಮ. ಅಯ್ಯೋ, ಏನ್ ಹೇಳನ್ರಿ, ಹುಷಾರಿರ್ಲಿಲ್ಲ, ಅದಕ್ಕೆ ತಲೆ ಸುದ್ಬಿಟ್ಟು ಬಿದ್ಬಿಟ್ಟೆ ಕಣ್ರಿ. ರೀ ಮೋ, ನಾನೇ ನಿನ್ ಗಣ್ಣ ರೀ ಅಂತ ಕರಿತೀಯ? ಎಣ ಅಂತ ಕರಿ. ಅಯ್ಯೋ, ನಮ್ ಕಡೆಗೆಲ್ಲ ಅಣ್ಣ ಅಂತ ಕರಿಯಲ್ಲ ರೀ. ಹೋಗ್ರಿ ಬರ್ರಿ ಅಂತ ಕರೀತಾರೆ. ನಮ್ದು ಈ ಊರಲ್ಲ, ನಮ್ದು ದೂರ. ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಬಂದೆ ಕಣ್ರಿ. ಆದ್ರೆ ಸುಸ್ತಾಗಿ ತಲೆ ಸುತ್ಬಿಟ್ಟು ಬಿದ್ಬಿಟ್ಟೆ. ಏನನ ನೀರಾಪಾರ ಕುಡಿಬೇಕು ಅನ್ನಿಸ್ತೈತಿ. ದೊಡ್ಡ ಮನ್ಸು ಮಾಡಿ ಒಂದಿವ್ಸ ನೀರು ತಂದು ಕೊಡ್ರಿ. ಅಯ್ಯ, ಯಾ ಕಡೆ ಭಾಷಣ ಯಾ ಕತೆನ? ನಾನು ಹೇಳ್ತೀಯ, ನಾನು ಈ ಅಮ್ಮ ರೀ ಅನ್ನೋದು ನೋಡ್ಬಿಟ್ರೆ ನಾನು ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಅವಳು ಬರೋ ಹೊತ್ತಿಗೆ ಈ ಅಮ್ಮನ ದೂರ ಕಳಿಸ್ಬಿಡ್ಬೇಕು. ಅಂದ್ರೆ ಯಮ್ಮಗೆ ನೀರು ಪಾರ ಕುಡಿಸಿ ಯಮ್ಮ ನಿಧಾನಕ್ಕೆ ಹೋಗವ ಅಂತ ಹೇಳ್ಬೇಕು. ತಡಿಯಮ್ಮ, ಅಮ್ಮ ತಡಿ ತಂದು ಕೊಡ್ತೀನಿ. ಏನ ಒಂದು ಬಾಟ್ಲಾ ಜ್ಯೂಸ್ ಕೊಡೋಣ. ಅಯ್ಯ ಮೇರ ಹೊರಗೆ ತಲೆ ಸುತ್ತ ಬಿದ್ದೈತಿ, ಜ್ಯೂಸ್ ಕೊಡು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತಾಳಮ್ಮ, ಜ್ಯೂಸ್ ಕುಡಿತಕ. ಕುಡ್ದು ಸುಧಾರಿಸಿಕೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ರೀ, ನನ್ ಕೂಟ ಆಗಕ್ಕಿಲ್ಲ, ನೀವೇ ಒಂದಿಟ್ಟು ಕುಡಿಸ್ರಿ. ಅಯ್ಯ, ಈ ಅಮ್ಮದೊಳೆ ಸವಾಸತ್ತಲ್ಲಪ್ಪ. ನಾನು ಹೇಳ್ತೇನ ಬೋಂದ್ರೆ ನಾನು ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಅಯ್ಯೋ ಭಗವಂತ, ಈಗೇನೋ ತಕೊಳಮ್ಮ. ರಪ್ಪಂಗ್ ಕುಡಿ, ತಗ ರಪ್ಪ ಕುಡಿ. ಅಯ್ಯೋ 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 ಯೋ, ಯಾರಯ್ಯ? ಅಯ್ಯಮ್ಮನ ತೊಡೆ ಮೇಲೆ ಹಾಕೊಂಡು ಕುತ್ಕೊಂಡಿದ್ಯಲ್ಲಯ್ಯ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಬೇಡವೆ? ರೋಡ ಓಡಾಡರು ಏನಂತ ಕೇಳರು? ನಿನಗೆ ಅನುಮತಿ ಬೇಡವ ಇನ್ನಯ್ಯ? ಆಟ ಒಂದು 7 ಹೋಗಿದ್ದೀನಿ, ಆದ್ರೂ ಇಂಥ ಬದುಕೆ ಮಾಡ್ತಿದ್ಯಲ್ಲ ನೀನು. ಸರಿಯಾದ ಅನ್ಕಣಯ್ಯ ನೀನು ಏನೇ ಆದ್ರೂ ಮಾನ ಮರ್ಯಾದೆ ಇಲ್ದಾನು ನೀನು. ಯಪ್ಪ ದೇವ್ರೆ, ಈಗ ಬಂದ್ಬಿಟ್ಲು ಇವಳು. ನಾನು ಏನ್ರ ಇನ್ಯೋಟ ಕಡೆ ತಗೊಂಬಂದ್ಲು. ಅಯ್ಯೋ ಭಗವಂತ, ಈಗ ನನಗೆ ಗ್ರಾಚಾರ ನನಗೆ ಅತಿತ್ತಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಹೆಂಗಪ್ಪ ಇವಳು ಕೊಟ್ಟು ತಪ್ಪಿಸ್ಕೊಳೋದು? ಯೋನ ಹೇಳಿದ್ರು ಹೇಳಿದ್ಕೊಂಡು ಹೇಳ್ತಾಳೆ. ಈಗ ಏನಪ್ಪ ಮಾಡೋದು ದೇವ್ರೆ? ಮೌ ನೋಡಿಲಿಲ್ಲ ನಿನ್ನಿಂದ ಈಗ ನಾವು ಗಂಡ ಹೆಂಡತಿ ಜಗಳ ಆಡಂಗೆ ಆಗ್ತೈತಿ. ಲೇ, ಇನ್ನು ಏಟಗಡೆ ತಗೊಂಬಂದೆ ತರಕಾರಿ ಎಲ್ಲನ. ಹಿಂಗೋಗಿ ಹಿಂಗೆ ಬಂದಮ್ಮ, ಈಟಗಡೆ ತಗೊಂಬಂದೆ. ಅಯ್ಯೋ, ನಾನು ಇನ್ನ ಲೇಟ್ ಆಗ್ತೈತೇನೋ ಅನ್ಕಂಡು.
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಹ್ಞೂ ನಾನು ಲೇಟಾಗಿ ಬತ್ತಿದ್ದೀನಿ, ನೀನು ಇವಳು ಕುಟ್ಟಿ ನಾನು ಶಕ್ಕಂದ ಆಡ್ಬೋದು ಅಂತ ಅನ್ಕೊಂಡಿದ್ದೇನ. ಯಾರಯ್ಯ ಇವಳು? ತೊಡೆ ಮೇಲೆ ಹಾಕಿ ಮನೆ ಕುಕ್ಕಂಡಿದ್ಯಲ್ಲ, ಯಾರು ಇವಳು? ನಾನು ಆಟ ಎಲ್ಲ ಹೇಳೋಗಿದ್ದೀನಿ. ಆಟ ಹೇಳಿರು ನೀನು ಮಾಡೋದು. ಆ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ ಕಣೆ. ಯಾಕಂದ್ರೆ ತಲ್ಸೋದಪ್ಪ ಒಂದು ಬಿದ್ದು ನೀರು ಅಂತಿತ್ತು, ಅದಕ್ಕೆ ಒಂದು ಬಾಟ್ಲು ಜ್ಯೂಸ್ ತಗೊಂಬಂದು ಕೊಟ್ಟೆ. ಅದೇ ಅಷ್ಟೇ, ನನಗೂ ಆ ಅಮ್ಮಗೂ ಏನೂ ಸಂಬಂಧ ಇಲ್ಲ. ಏನ್ರಿ ಒಂದಿಷ್ಟು ಇನ್ನೊಂದಿಷ್ಟು ಜ್ಯೂಸ್ ಕುಡಿಸ್ ಬರ್ರಿ. ಅಯ್ಯೋ ಭಗವಂತ, ಈ ಅವ್ವ ನನ್ನ ಹೆಂಡತಿ ಎದುರಿಗೆ ರೀ ಅಂತವಳೆ. ಈಗ ನಾನು ಸತ್ತೆ. ಅಯ್ಯೋ ದೇವ್ರಿ. ಇದು ಆಕ್ಚುಲಿ ಚೆನ್ನಾಗಿದೆ. ಏನಯ್ಯ ಅವಳು ನಿನ್ನ ರೀ ಅಂತ ಕರಿತಾವಳೆ? ಏನು ನನಗೂ ಗೊತ್ತಿದ್ದಂಗೆ ಏನನ್ನ ಕಡ್ ಸಂಬಂಧ ಇಕ್ಕೊಂಡಿದ್ಯಾ? ಏನು ಕತೆ? ನೀನು ಏನಯ್ಯ, ನೀನು ಇಂಥನಾಗಿದ್ಯಾ, ಇಂಥ ಹೊಟ್ಟು ಬಿಟ್ಟನಾಗಿದ್ಯಾ? ನಾನು ಈ ಪಾಟಿ ಬಾಯ್ ಮಾಡ್ಕೊಂಡು ಅಡಕ್ನಾಗ ಇಕ್ಕೊಂಡ್ರೆ ಹಿಂಗೆ ಮಾಡಿದ್ಯಲ್ಲ, ನಾನು ಏನಾನ ಬಾಯ್ ಮಾಡಿದಿದ್ರೆ ನಿನ್ನ ಹೆಂಗಯ್ಯ ನೀನು? ಮೋ ಯಾರಮ್ಮ ನೀನು? ನನ್ನ ಗಂಡನೇ ರೀ ಅಂತಿದ್ಯಲ್ಲಮ್ಮ. ಮೋ ಏನು ಹೇಳ್ತಿದ್ಯಾ ನೀನು? ಇವರು ನನ್ನ ಗಂಡ ನಿನ್ ಗಂಡ ಅಂತ ಹೇಳ್ತಿದ್ಯಾ? ಹಲ್ಲುದ್ರಿಸ್ಬಿಡ್ತೀನಿ ನೋಡು. ಭಯವಾಗಿರು. ನಿಂಗೇನು ತಲೆಗೆಲ್ ಕೆಟ್ಟ ಇದ್ದೆ ನೋಡು. ಏನ್ ಹೇಳ್ತಾ ಇದೆಯಾ? ಒಂದಿಟ ನಾಲ್ಗೆ ಬಿಗಿಡ್ತು ಮಾತಾಡೋದ್ ಕೊಲ್ಕ. ತಲ್ಸುತ್ ಬಿದ್ದೆ ಅಂತೇಳಿ ಎಸೆಟ್ಕೆಂತ ಜ್ಯೂಸ್ ತಂದು ಕುಡ್ಸಿರೆ ನೀನೇ ನನ್ನ ಗಂಡ ಅಂತೀನಿಯಾ? ನಿನ್ಗೇನು ತಲೆಗೆಲ್ ಕೆಟ್ಟೈತೆ? ಏನ್ ಕತೆ? ನಾನು 7 ಗಂಡ, ನಿನ್ ಗಂಡಲ್ಲ. ಏನೋ ಬೇಕು ನಿನಗೆ, ಏನೋ ಬೇಕು. ನೋಡಮ್ಮ, ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ಈ ಜಗತ್ನಾಗೆ ಒಂದೇ ತರ 7 ಜನ ಇರ್ತಾರೆ ಅಂತಾರಲ್ಲ, ಹಂಗಿರ್ಬೇಕು. ಇವನು ನನ್ನ ಗಂಡ. ನೋಡು, ಮನೆಗೆಲ್ಲನ ಇದಾದ ಹುಡುಗರ್ಗೆ ತಿಂಬಕ್ಕೆಲ್ಲ ಕೊಡ್ಸಿ ಜ್ಯೂಸ್ ಕುಡ್ಸಿ ಮಠಕ್ಕೆ ಹೋಗೋಣ ಅಂತ ಅನ್ನೋದ ಸಾಕಾತು ಅನ್ನೋದಕ್ಕೆ ತೊಡೆ ಮೇಕೆ ಮಲಗಿಸ್ಕೊಂಡು ಕುಂತಿದ್ರು. ನೀನ್ ಬರ್ತಿದ್ದಂಗನ ಈಗ ನಿನ್ ಕಡೆ ಓಟ್ ಹಾಕ್ತಾವ್ರಿ. ನೀನೇಯಾ ನನ್ನ ಗಂಡನ್ ಮೋಳ್ ಮಾಡಿದ್ಯ ಅಷ್ಟೇ. ಯೋ ಇವಳು ಏನಯ್ಯ ಹಿಂಗೆ ಹೇಳ್ತಾವಳಿ ಅಮ್ಮ? ನೀನ್ ನನಗೆ ಗೊತ್ತಿದ್ದಂಗೆ ಏನಾನ ಇಂಥ ವ್ಯವಹಾರ ಏನಾನ ಇಕ್ಕಿಕೊಂಡಿದ್ಯಾ? ಏನ್ ಕತೆ? ಅಲ್ಲ ನೀನ್ ಅವೆಲ್ಲ ಕೊಡಿಸ್ತಲೇ ಅಮ್ಮ ಸುಳ್ಳು ಹೇಳಕ್ಕಾಗ್ತೈತೆ. ನೀನ್ ಏನೋ ಮಾಡ್ತಿದ್ಯಾ ಕಿತಾಪತಿ ಅನ್ನಿಸ್ತಾಯ್ತಪ್ಪ ನನಗೆ. ನಿಜ ಬಗ್ಳು ಅದೇನು ಎತ್ತ ಅಂತೇಳಿ. ಲೇ, ನಿನ್ನ ಮೇಲೆ ಹಣೆಗೂ ಈ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ ಕಣೆ. ನೀನು ಹೇಳ್ದಂಗೆ ಇಲ್ಲಿ ಕುಂತಿದ್ನೆ, ತಲೆ ಬಗ್ಗಿಸ್ಕೊಂಡು ಸುಮ್ಮ ಕುಕ್ಕೊಂಡಿದ್ದೆ. ಈ ಅಮ್ಮ ಬಂದು ತಲ್ಸುತ್ತು ಬಂದು ಬಿತ್ತು. ನಾನು ನೀರು ಅಂತಿತ್ತು. ಎಷ್ಟಕ್ಕೆ ಜ್ಯೂಸೇ ಕುಡಿಲಿ, ತಲ್ಸುತ್ತು ಬಂದೈತೆ, ಒಂದಿಷ್ಟು ಎನರ್ಜಿ ಬಂದಂಗೆ ಆಗ್ತೈತೆ ಅಂತ ಜ್ಯೂಸ್ ತಂದು ಕೊಟ್ರೆ ನೋಡಿ ಅಮ್ಮ ಹಿಂಗೆ ಊಟ ಹೊಡಿತೈತೆ. ದೇವ್ರನೆಗೂ ನಿಮ್ಮ ಅಪ್ಪನನೆಗೂ ನಮ್ಮ ಅಪ್ಪನನೆಗೂ ಈ ಅಮ್ಮ ಯಾರು ಅಂತ ಗೊತ್ತಿಲ್ಲ ಕಣೆ. ಏನ್ರಿ ಗೊತ್ತಿಲ್ದಲೇನ ಮನೆಗೆಲ್ಲ ಸಾಮಾನು ಕೊಡಿಸಿ ಈ ಹುಡುಗರಿಗೆಲ್ಲ ತಿಂಬದೆಲ್ಲ ತಾಂಡು ನನಗೂ ಜ್ಯೂಸ್ ಕುಡಿಸಿ ತೊಡೆ ಮೇಲೆ ಹಾಕಿ ಮನ್ಗಿಸ್ಕೊಂತಿದ್ರ? ಯಾಕ್ರಿ ಹಿಂಗೆ ಸುಳ್ಳು ಹೇಳ್ತೀರಾ? ಅಲ್ಲ ಕಣಯ್ಯ, ನನಗೂ ಅಯ್ಯಮ್ಮ ಗೊತ್ತಿಲ್ಲ, ನನಗೂ ಅಯ್ಯಮ್ಮಗೂ ಸಂಬಂಧ ಇಲ್ಲ ಅಂತ ಹೇಳ್ತೀಯ. ಅಯ್ಯಮ್ಮ ನೋಡಿದ್ರೆ ರೀ ಅಂತೈತೆ. ಏನಯ್ಯ ಇದು? ನಾನು ಆಗ್ಲೇನೆ ಹೇಳೋಗಿದ್ದೀನಿ, ಹೆಣ್ಮಕ್ಳನ್ನ ಕೊಂಡೆತ್ ನೋಡ್ಬೇಡ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಿಟ್ಟು ಆಂಟಿ ಕೈ ಹಾಕ್ಬಿಟ್ಟಿದ್ಯಾ ನೀನು? ನಿನಗೆ ಭಯನಯ್ಯ ಐತೆನಯ್ಯ ನಿನಗೆ? ನಡಿ ಸರಿಯಾಗಿ ಊರಿಗೆ ಏರಿತೀನಿ ನಡಿ. ಇಬ್ರು ಎಂತ ಚೆನ್ನಾಗಿ ಬಕ್ರ ಆಗ್ತಾವ್ರೆ. ಇವತ್ತು ಇವರಿಬ್ರನ್ನ ಬಕ್ರ ಮಾಡೋದಂತ ಪಕ್ಕ. ಲೇ, ನಿಜವಾಗ್ಲೂ ಕಡೆ ನನ್ನ ಮಕ್ಕಳಾಣೆಗೂ ನನಗೆ ಅಮ್ಮ ಯಾರು ಅಂತ ಗೊತ್ತಿಲ್ಲ ಕಣೆ. ನೀನು ಇರತಕ್ಕ ಇದ್ದು ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲಿ. ಅಯ್ಯೋ ಭಗವಂತ, ನಾನು ಏನಪ್ಪ ಮಾಡಲಿ? ಅಯ್ಯೋ ದೇವ್ರೆ. ನೋಡಿ, ಆ ಅಮ್ಮ ಹೇಳ್ತು, ನಾನು ಎಣ ಅನ್ನು ಅಂತ ಹೇಳಿದ್ರೆ ನಮ್ಮೂರ ಕಡೆಗೆಲ್ಲ ನಾವು ಹೋಗ್ರಿ ಬರ್ರಿ ಅಂತಾನೆ ಮಾತಾಡ್ಸೋದು ಅಂತ ಹೇಳಿ ನಾನು ಹೋಗ್ರಿ ಬರ್ರಿ ಅಂತ ಕರೀತಷ್ಟೇ. ನನಗೂ ಆ ಅಮ್ಮಗೂ ದೇವ್ರಣೆಗೂ ಏನು ಸಂಬಂಧ ಇಲ್ಲ ಕಣೆ. ಆ ಅಮ್ಮನ ನಾನು ಇವತ್ತೇ ಮೊದಲು ನೋಡ್ತಾ ಇರೋದು. ಎಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತೀಯ. ನಾನು ಅವಾಗಲೇ ನಾನು ತರಕಾರಿ ತಾಂಬ್ರಕ್ಕೆ ಬಾರಯ್ಯ ಹೋಗೋಣಂದ್ರೆ ಇಲ್ಲ, ನಾನು ಬರಲ್ಲ, ಇಲ್ಲೇ ಕುಕ್ಕಂತೀನಿ ಅಂದೆ. ನನಗನ್ನಿಸ್ತಿದ ಮಟ್ಟಿಗೆ ಇವಳು ಬೊತ್ತಾಳೆ ಅಂತಾನೆ ನೀನು ಇಲ್ಲೇ ಕುಂತಿದ್ದ. ಯಾಕಂತ ಯಾರಿಗೆ ಗೊತ್ತು? ಅಯ್ಯ ಕಳ್ಳ ಮನಸ್ಸು ಉಳ್ಳುಳ್ಗೆ ಅಮ್ಮಂಗೆ ಕರೆದ್ರು ಬರ್ದಂಗೆ ಇಲ್ಲೇ ಟೆಂಟ್ ಹುಡ್ಕೊಂಡು ಕುಂತಿದ್ದಲ್ಲ. ಸಾಮಾನ್ಯಕ್ಕೆ ಇವಳು ಬೊತ್ತಾಳೆ ಅಂತಾನೆ ಕುಂತಿದ್ದೇನಾ? ಅಯ್ಯೋ ಭಗವಂತ, ನಿನಗೆ ಹೆಂಗೆ ಹೇಳೋದು? ನಾನು ದೇವ್ರನೆಗೂ ನನ್ನ ಮಕ್ಕಳ ಮೇಲೆ ಆಣೆ ಮಾಡ್ತಾ ಇದ್ದೀನಿ. ನಿನ್ಗೆ ಗೊತ್ತಾಗಲ್ವೇನೆ ನಿನಗೆ? ಆ ಮಕ್ಕಳ ಮೇಲೆ ಆಣೆ ಮಾಡಿ ಯಾರನ್ನ ಸುಳ್ಳು ಹೇಳ್ತಾರೆ? ಅಯ್ಯೋ ಭಗವಂತ, ಏನಪ್ಪ ಮಾಡೋದು ಇವಾಗ? ಮೋ ನಿನಗೆ ಕೈ ಮುಗಿತೀನಿ. ನಾನು ಏನ್ರು ಕೊಟ್ಟೆ ನನಗೆ ನೀನು ಗೊತ್ತಿಲ್ಲ ಅಂತ ಹೇಳವ್ವ. ನಾನು ನಿನಗೆ ಗೊತ್ತಿಲ್ಲ ಅಂತ ಹೇಳು, ನಿನ್ನ ಕಾಲಿಗೆ ಬಿದ್ದು ಬಿಡ್ತೀನಿ. ಸುಮ್ಮನೆ ಹಾಲಂತ ಇರೋ ನಮ್ಮ ಸಂಸಾರದಾಗ ಯಾಕಮ್ಮ ಉಳಿ ಹಿಂಡತಿ? ಅಲ್ಲ, ಗಂಡ ಹೆಂಡತಿ ಚೆನ್ನಾಗಿ ಇದ್ದಾರೆ ಅಂದರೆ ಎಲ್ಲರೂ ಖುಷಿ ಪಡ್ತಾರೆ. ನೀನು ನೋಡಿರಿ ಹಿಂಗೆ ಮಾಡ್ತೀಯಲ್ಲಮ್ಮ. ನೀನು ಕೈ ಮುಗಿದು ಕೇಳ್ಕೆ ಅಂತೀನಿ. ನೀನು ಯಾರು ನನಗೆ ಗೊತ್ತಿಲ್ಲ ಅಂತಾನ ನನ್ನ ಹೆಂಡ್ರಿಗೆ ಹೇಳವ್ವ. ಹೇಳ್ರಪ್ಪ, ಹೇಳ್ರು. ಯಾಕ್ರಿ ಹಿಂಗ್ ಸುಳ್ಳು ಹೇಳ್ತೀರಾ? ನಾನು ಅದು ಹೆಂಗೆ ನನ್ನ ಗಂಡ? ನಿಮ್ಮನ್ನ ನನ್ನ ಗಂಡಲ್ಲ ಅಂತ ಹೆಂಗ್ರಿ ಹೇಳೋಣ? ನೀವೇನ್ರಿ ಇಂತರಾಗಿದ್ದೀರಾ ನೀವು? ಸುಮ್ನೆ ಇಬ್ರು ಹೆಣ್ಮಕ್ಳು ಜೀವನದಾಗ ಯಾಕ್ರಿ ಆಟ ಆಡ್ತಿದ್ದೀರಾ? ನೋಡಮ್ಮ, ನಿನ್ಗೂ ಅನ್ಯಾಯ ಆಗದ್ ಬೇಡ, ನನ್ಗೂ ಅನ್ಯಾಯ ಆಗದ್ ಬೇಡ. ನನಗೂ 2 ಮಕ್ಳು ಇದಾವೆ. ನೋಡಕ್ ಹಿಂಗೆ ಇವ್ರಂಗೆ ಮುದ್ದಾಗ ಗುಂಡಾಗ ಇದಾವೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಗಂಡ ಇವ್ರೆಯ, ನನ್ನ ಮಕ್ಳಿಗೆ ತಂದು ಇವ್ರೆಯ. ಅಯ್ಯೋ, ಹೆಣ್ಣನ ಹಿಂಗೆಲ್ಲ ಸುಳ್ಳು ಹೇಳ್ತಾಳೇನಮ್ಮ? ನೀನು ನನ್ನ ನಂಬಕ್ಕಿಲ್ವೇನಮ್ಮ? ಇವ್ರನ್ನಂತ ನಂಬಲ್ಲ ಅಂದ್ರೆ ನನ್ನ ನಂಬಲ್ವೇನಮ್ಮ? ನಿನಗೂ 2 ಮಕ್ಳು ಇದಾವೆ?
ಅಯ್ಯೋ ಭಗವಂತ ಅಯ್ಯೋ ಏನಯ್ಯ ನಿಂದಿದು ಅವಾಂತರ ಅಯ್ಯೋ ಭಗವಂತ ನೀನು ನೋಡಿದ್ರೆ ಶ್ರೀರಾಮಚಂದ್ರ ಅನ್ಕೊಂಡಿದ್ನಲ್ಲಯ್ಯ ನೀನು ಏನಯ್ಯ ಇಂಥ ಓಟು ಬಿಟ್ಟನಾಗಿದ್ಯಾ ಭಗವಂತ ದೇವ್ರೇ ಏನಪ್ಪ ಮಾಡೋದು ಅಯ್ಯೋ ದೇವ್ರೇ ಹಾಲಂತ ಇದ್ದ ಸಂಸಾರದಾಗೆ ಇದ್ಯಾಕಪ್ಪ ಹಿಂಗೆ ಬಿರುಕು ಬಿಟ್ಟು ಅಯ್ಯೋ ಭಗವಂತ. ಯಪ್ಪ ಇವಳು ಯಾವಳಪ್ಪ ಯವ್ವ ಎಲ್ಲನ ಎದ್ದು ಯಾರ ಮಕ್ಕ ನೋಡಿದ್ನ ಬಂದು ನನ್ನ ಸಂಸಾರದಾಗೇನ ಬೆಂಕಿ ಹಚ್ಬಿಟ್ಲಲ್ಲಪ್ಪ. ಲೇ ನೀಚವಾಗ್ಲು ನಮ್ಮ ಅಪ್ಪನೆಗೂ ನಾನು ಇವಳನ್ನ ಇವತ್ತೇ ಕಣೆ ನೋಡ್ತಾ ಇರೋದು. ಬರೀ ಇಂಥದೆಯಾ? ಅಲ್ಲ ಕಣಯ್ಯ ಯಾರನ ಹೆಂಗ್ಸು ಇವನೇ ನನ್ನ ಗಂಡ ನನ್ನ ಮಕ್ಳಿಗೆ ಅಪ್ಪ ಇವನೇ ನನಗೆ ತಾಳಿ ಕಟ್ಟಿರೋ ಗಂಡ ಇವನೇ ಅಂತ ಹೆಂಗಯ್ಯ ರಾಜರೋಷವಾಗಿ ಹೇಳಕ್ಕಾಗ್ತೈತೆ? ನೀನೇ ಏನೋ ಮಾಡಿದ್ಯಾ ಕಣಯ್ಯ. ನಡಿ ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಈ ಅಮ್ಮನ ಕರ್ಕೊಂಡು ಹೋಗೋಣ, ಗೊತ್ತಾಗ್ತೈತಿ ಯಾರು ನಿಜ ಯಾರು ಸುಳ್ಳು ಅಂತವ. ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಡ್ರಿ, ಅಲ್ಲಿ ಪೊಲೀಸ್ನವರು ನಮ್ಮ ಯಜಮಾನ್ರನ್ನ ಒಯ್ತಾರೆ. ನಮ್ಮ ಯಜಮಾನ್ರು ಅಂತಾಳಲ್ಲಯ್ಯ. ಅಯ್ಯೋ ಭಗವಂತ ಏನಪ್ಪ ಇದು ಹಿಂಗಾತು ದೇವ್ರೇ ಭಗವಂತ ಏನಪ್ಪ ಮಾಡೋದು. ನೋಡಮ್ಮ ಹೆದರಿಕೆ ಬೇಡ, ನಾನು ನಿನ್ನ ಫೂಲ್ ಮಾಡಕ್ಕೆ ಅಂತ ಹಿಂಗ್ ಮಾಡಿದೆ. ಸುಮ್ನೆ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೋಬೇಡ. ನಿಮ್ಮ ಯಜಮಾನ್ರು ಒಳ್ಳೆಯರು, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ರಿ. ಸುಮ್ನೆ ಹಿಂಗ ಮಾತಾಡ್ತೆ ಮೋ, ನಿನಗೆ ಬುದ್ಧಿ ಇಲ್ವಿ ನಿನಗೆ? ನಾನು ನನ್ನ ಗಂಡನ ಮೇಲೆ ಅನುಮಾನ ಪಟ್ಟು ಇಬ್ರು ನಾವು ಒಂದಿನ ಕೊಡ್ದಾಡ್ತಿದ್ರು ನೋಡಿ ಖುಷಿ ಪಡ್ತಿದ್ಯಲ್ಲ, ನಿನಗೆ ಜ್ಞಾನಮತಿ ಬೇಡವೆ? ಅಯ್ಯೋ ಭಗವಂತ ಯೋ ಬೇಜಾರು ಮಾಡ್ಕೋಬೇಡ ಕಣಯ್ಯ. ಯಾರ ಈ ಅಮ್ಮನಿಂದ ನಾನು ನಿನ್ನ ಬಾಯಿಗೆ ಬಂದಂಗೆ ಬೈಕೆ ಬೇಡ ಕಣಯ್ಯ. ಆಮೇಲೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಇವಳು ನಿಂಗೆ ಬಾಯಿಗೆ ಬಂದಂಗೆ ಬೈದ್ಲು ಅಂತ ನಾ ಮಾತು ಕಿತ್ ಬಿಟ್ಟಿಯಾ. ಆಮೇಲೆ ನಾನು ಎದ್ದು ಬಿದ್ದು ಯಾರು ಕುಟ್ ಚಗ್ಲಾಡನ ಹೇಳು? ಅಯ್ಯೋ ಭಗವಂತ ಒಂದ್ ನಿಮಿಷ ನಾನು ಉಸ್ರೆ ನಿಂತೋಗಿತ್ತಲ್ಲವ. ಅಲ್ಲ ನೀನು ತಮಾಷೆ ಮಾಡಕ್ಕೆ ಇದೇ ಬೇಕಿತ್ತೆ. ಅಯ್ಯೋ ಭಗವಂತ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ, ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ನೋಡಿ ಸರ್, ನಾವು KK ಟಿವಿಯಿಂದ ಬಂದಿದೀವಿ. ಅಂದ್ರೆ ಕುರಿಗಳು ಸರ್, ಕುರಿಗಳು ಅಂತ. ಯಾರನ್ನ ಫೂಲ್ ಮಾಡ್ತೀವೋ ಅವ್ರನ್ನ ನಾವು ನಾಳೆ ಅಂದ್ರೆ ಇವತ್ತು ಫೂಲ್ ಮಾಡಿದ್ರೆ ನಾಳೆ ಟಿವಿಲಿ ತೋರಿಸ್ತೀವಿ. ನಾಳೆ ನೀವಿಬ್ರು ಟಿವಿಲಿ ಬರ್ತೀರಾ, ನೀವು ಯಾವ ತರ ಬಕ್ರ ಆಗಿದ್ದೀರಾ ಅಂತ ನಾಳೆ ಟಿವಿಲಿ ಕುತ್ಕೊಂಡು ನೋಡಿ. ಬೇಜಾರು ಮಾಡ್ಕೋಬೇಡಿ ಸರ್, ಇದು ಕೇವಲ ಎಂಟರ್ಟೈನ್ಮೆಂಟ್ಗಾಗಿ, ಸರಿನಾ? ಸರಿ, ನೀವಿಬ್ರು ಹೀಗೆ 100 ಕಾಲ ಸುಖವಾಗಿರಿ. ನೀವಿಬ್ರು ಇದೇ ತರ ಮುದ್ದಾಡ್ಕೊಂಡು ಇದ್ರೇನೆ ಚಂದ. ಸರಿ ಸರ್, ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಓ ಸಾರಿ ಸರ್, ಇದು ನಿಮಗೋಸ್ಕರನೇ ಅಂತ ತಗೊಂಡು ಬಂದಿದ್ದು. ತಗೊಳ್ಳಿ ಸರ್, ನಿಮ್ಮ ಮಕ್ಕಳಿಗೆ ಕೊಟ್ಬಿಡಿ. ಮೇಡಮ್ ಬೇಜಾರು ಮಾಡ್ಕೊಳ್ಬೇಡಿ ಮೇಡಮ್. ಅಯ್ಯೋ ಭಗವಂತ, ಒಂದೇ ಸಣ್ಣ ಆಗ್ಲಿ ಜೀವ ಬಾಯಿ ಬಂದಿತ್ ಕಣಮ್ಮ. ಸರಿ ಹೋಗ್ಲಿ ಬಿಡು. ನಾವ್ ಹಿಂಗ್ ಮಾತಾಡೋದ್ರಿಂದ 4 ಜನ ಖುಷಿಯಾಗಿ ನಗ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಸರಿ, ಒಳ್ಳೇದು, ಹೋಗ್ ಬನ್ನಿ. ಸರಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.